ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ಪಕ್ಕದ ಪಟ್ರಾಮೆಯಲ್ಲಿದ್ದೇನೆ. ಇಲ್ಲಿ ಒಂದು ವಿಶೇಷವಾಗಿರುವಂಥ ಕಾಳು ಮೆಣಸು, ಈ ತಳಿಯನ್ನು ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಇದು ಮಿನಿ ವ್ಲಾಗ್, ಭಾರಿ ಸಣ್ಣದಾಗಿರುವಂಥ ವ್ಲಾಗ್. ಇದು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಇದನ್ನು ಬೇರೆ ಬೇರೆ ಕಡೆಯಲ್ಲಿ ನೀವು ಇದರ ಬಗ್ಗೆ ಕೇಳಿರ್ಬೋದು. ಇದು ಏನು ಅನ್ನುವಂಥದ್ದು ರೈತರಾಗಿರುವಂಥ ತಿಲಕ್ ಕೊಕ್ಕಡ ಅವ್ರ ಜೊತೆ ಮಾತುಕತೆಯನ್ನು ಮಾಡುವ. ತಿಲಕ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಕಳೆದ 2 ವರ್ಷದ ಹಿಂದೆ ನಮ್ಮ ಚಾನಲಲ್ಲಿ ಒಂದು 10-15 ವಿಡಿಯೋ ಇರುವಾಗ ಇದರದ್ದೊಂದು ನಾವು ವಿಡಿಯೋ ಮಾಡಿದ್ವಿ. ಹೌದು. ಆದರೆ ಯೂಟ್ಯೂಬ್ ಅಂತ ಹೇಳಿದ್ರೆ ಅದು ಹಾಕ್ತಿದ್ದಾಗೆ ತುಂಬ ಬಾರಿ ಹಿಂದೆ ಹೋಗ್ತದೆ, ಅದರ ಮೇಲೆ ಮೇಲೆ ವಿಡಿಯೋಗಳು ಬಿದ್ದಾಗ. ಹಾಗೆ ಇವತ್ತಿನ ಜನರಿಗೆ ಒಂದು ಪರಿಚಯ ಮಾಡಿಸುವ ಅಂತೇಳಿ ನಾನು ಬಂದಿರುವಂಥದ್ದು. ಇದು ಹೆಸರೇನು ಮತ್ತು ಹೇಗೆ ಇದರದ್ದು? ಇದು ಕರಿಮೆಣಸು, ಪೆಪ್ಪರ್. ತುಂಬಾ ತಳಿ ಇದೆ, ಒಂದು 60ರಿಂದ 70 ತಳಿ ಇದೆ ಅಂತೆ. ಆ ರೀತಿಯಲ್ಲಿ ಇದು ಒಂದು ತಳಿ. ಇದು ಕೇರಳ ಮೂಲದ್ದು, ತೆಕ್ಕನ್ ಎಂಬ ಊರಿನ ತಳಿ ಅಂತೆ. ಇದರ ವಿಶೇಷತೆ ಏನು ಅಂತ ಕೇಳಿದ್ರೆ, ಈ ದ್ರಾಕ್ಷಿ ಗೊಂಚಲೆಲ್ಲ ನೋಡಿರ್ತೇವಲ್ಲ, ಅದೇ ರೀತಿ ಇದು ಗೊಂಚಲ ಆಗುವಂತಹ ಒಂದು ಕರಿಮೆಣಸಿನ ತಳಿ. ಇದು ಸಾಧಾರಣ ಒಂದು 4-5 ವರ್ಷ ಆಯ್ತು ಅಂತ ಕಾಣ್ತದೆ ಇದಕ್ಕೆ. ನಿಮ್ಗೆ ಎಲ್ಲಿ ಸಿಕ್ಕಿದೆ ಇದರದ್ದು ಗಿಡ? ಇದು ನಮ್ಮ ಮದ್ದಡ್ಕದಲ್ಲಿ ನರ್ಸರಿಯಲ್ಲಿ ಇತ್ತು. ಯಾವ ನರ್ಸರಿ ಅದು? ಧರ್ಮಸ್ಥಳದವ್ರದ್ದೊಂದು ನರ್ಸರಿ ಇದೆ ಅಲ್ಲಿ. ಅಂದ್ರೆ ಲಕ್ಷ ದೀಪೋತ್ಸವದಲ್ಲಿ ಅವರು ಸ್ಟಾಲ್ ಹಾಕಿದ್ರು. ಆ ಸ್ಟಾಲ್ ಹಾಕಬೇಕಾದ್ರೆ ಈ ಗೊಂಚಲು ಒಂದು ಚಿಕ್ಕ ಗಿಡದಲ್ಲಿ ಗೊಂಚಲಾಗಿತ್ತು. ಹಾಗೆ ನಾನು ಕೇಳಿದೆ, ವಿಚಾರಿಸಿದಾಗ ಎಲ್ಲಿ ಸಿಗ್ತದೆ ಇದನ್ನು ಅಂತ. ಆಗ ನಮ್ಮ ನರ್ಸರಿಯಲ್ಲಿ ಇದೆ ಅಂತೇಳಿ. ಹಾಗೆ ಒಂದ್ ದಿನ ಹೋದಾಗ ಅಲ್ಲಿ ಬರ್ಬೇಕಾದ್ರೆ ಒಂದು 3 ಗಿಡ ತಂದದ್ದು ನಾನು. ಅದರಲ್ಲಿ 3 ಗಿಡ ಕೂಡ ನೆಟ್ಟಿದೆ. ಅದರಲ್ಲಿ ಒಂದು ಮಾತ್ರ ಉಳಿದಿರುವಂತದ್ದು ಈಗ. ಇದು ಸಾಮಾನ್ಯ 2 ವರ್ಷದಲ್ಲಿ ಒಂದಿಷ್ಟು ಇರ್ಬೇಕಾದ್ರೆ ಇದರಲ್ಲಿ ಗೊಂಚಲು ಬರ್ಲಿಕ್ಕೆ ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗಿದೆ. ಹೌದು. ಕಳೆದ ಸಲ ಸ್ವಲ್ಪ ಕಡಿಮೆ ಇತ್ತು, ಈ ಸಲ ತುಂಬಾ ಚೆನ್ನಾಗಿ ಬಂದಿದೆ ಮೇಲ್ಗಡೆ. ಇದಕ್ಕೆ ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ? ಈ ಗಿಡಕ್ಕೆ ಒಂದು 4-5 ವರ್ಷ ಆಯ್ತು. ಇದು ನ್ಯಾಚುರಲ್ ಆಗಿ ನೀವು ಮಾಡಿರೋದು? ಹೌದು. ಇದಕ್ಕೇನು ಗೊಬ್ಬರ ಏನು ಹಾಕುದಿಲ್ಲ ನಾನು, ಅದು ನ್ಯಾಚುರಲ್ ಆಗಿ ಬಂದಿದೆ. ಈ ಬೆಳೆ ಇದೆ ಅಲ್ಲ, ಇದ್ರಲ್ಲಿ ಈಗ ಹೆಚ್ಚೆಚ್ಚು ಮೆಣಸು ಆಗ್ತಿದೆ. ಹೌದು. ಆದ್ರೆ ಯಾಕೆ ಇದೆ ಹೆಚ್ಚು ಪ್ರಚಾರ? ಹೌದೇ, ಅದೇ ಈಗ ತುಂಬಾ ಯೂಟ್ಯೂಬ್ ನೋಡಿದ್ರೆ ಕರಿಮೆಣಸು ಬಿಟ್ರೆ ಬೇರೆ ಏನು ಇರುವುದಿಲ್ಲ. ಆದ್ರೂ ಇದು ತುಂಬಾ ಚೆನ್ನಾಗಿದೆ ನನ್ನ ಪ್ರಕಾರ. ಅಂದ್ರೆ ಕೊಯ್ಲಿಕ್ಕೆ ತುಂಬಾ ಸುಲಭ. ಒಂದೇ ಗೊಂಚಲಲ್ಲಿ ಒಂದು 10 ಕೋಡಿದ್ದು ಒಂದೇ ಗೊಂಚಲಲ್ಲಿ ಇರ್ತದೆ. ಆದ್ರೂ ಇದನ್ನು ಯಾಕೆ ತುಂಬಾ ಪ್ರಮೋಟ್ ಮಾಡ್ತಾ ಇಲ್ಲ ಅಂತ ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಒಂದು ನನ್ನ ಪ್ರಕಾರ ತಿಳ್ಕೊಂಡ ಪ್ರಕಾರ ಇದರ ಸೈಜ್ ಸ್ವಲ್ಪ ಚಿಕ್ಕದು ಅಂತ ಅನ್ನುವಂಥದ್ದು ಒಂದು ಇರ್ಬೋದು. ಆದ್ರೆ ಇಳುವರಿ ಅಂತ ಬಂದಾಗ ಇದು ಉಳಿದ ಗಿಡಕ್ಕಿಂತ ಜಾಸ್ತಿ ಅಂತ ಆಗ್ತದೆ ನಂಗೆ. ಇನ್ನು ಮೇಲ್ಗಡೆ ಹೋದ್ರೆ ತುಂಬಾ ಇದೆ, ಗೊಂಚಲು ಜಾಸ್ತಿ ಬರುವಂತದ್ದು ಮೇಲ್ಗಡೆ, ಬಿಸಿಲು ಬಿದ್ದ ಹಾಗೆ. ಹೌದಾ? ದೊಡ್ಡ ದೊಡ್ಡ ಗೊಂಚಲು ಇರ್ತದೆ. ಈಗ ನಾರ್ಮಲ್ ಆಗಿ ಈಗ ನೋಡಿ, ಈ ರೀತಿ ಕೂಡ ಆಗ್ತದೆ ಇದ್ರಲ್ಲೆಲ್ಲ. ಹೌದು, ಆ ರೀತಿ ಸಿಂಗಲ್ ಆಗ್ತದೆ, ಗೊಂಚಲು ಆಗ್ತದೆ ಅಲ್ಲ. ಇದಕ್ಕೆ ಇನ್ನೊಂದಷ್ಟು ಬೇರೆ ಬೇರೆ ನ್ಯೂಟ್ರಿಯೆಂಟ್ ಎಲ್ಲ ಕೊಟ್ಟಿದ್ರೆ ಅದು ಪೂರ್ತಿ ಬರ್ಬೋದೇನೋ, ಇನ್ನು ಚೆನ್ನಾಗಿ ಬರ್ತಿತ್ತು. ಕೆಲವರು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರಲ್ಲ. ಹೌದು. ಆ ರೀತಿ ಮಾಡಿದ್ರೆ ಎಲ್ಲ ದಾರದಲ್ಲಿ ತುಂಬಾ ಕಾಯಿಗಳು ಬರ್ತಿದ್ದೇನಲ್ಲ. ಅದಿನ್ನು ಕಾಯಿ ಬೆಳೀತಾ ಬರ್ಬೇಕಾದ್ರೆ ತುಂಬಾ ದೊಡ್ಡದಾಗಿ ಬರ್ತದೆ ಅಲ್ಲ. ದೊಡ್ಡದಾಗುವಾಗ ಒಂದು ಬಾರಿ ತೋರಿಸುವ ಅಲ್ಲ. ಇದರ ಗಿಡಗಳೇನಾದ್ರು ಮಾಡಿದ್ದೀರಾ? ಗಿಡ ಸ್ವಲ್ಪ ಮಾಡಿದ್ದೇನೆ, ಅಂದ್ರೆ ನನ್ನ ತೋಟಕ್ಕೆ ಹೇಳ್ತಾ ಇರ್ತಾರೆ ಇದನ್ನೆಲ್ಲ. ಹಾಗೆ ಎಲ್ರಿಗೂ ಪೂರೈಸ್ಲಿಕ್ಕೆ ನರ್ಸರಿ ಮಾಡುವಷ್ಟು ನಂಗೆ ಸಮಯ ಕೂಡ ಇಲ್ಲ. ಹಾಗೆ ಯಾರಾದ್ರೂ ಕೇಳಿದ್ರೆ ಒಂದು ಬಲಿ 2 ಬಲಿ ಕೊಡ್ತೇನೆ ಅಷ್ಟೇ. ಅಲ್ಲ, ಇದರಲ್ಲಿ ಮಾಡ್ಬೋದು ಗಿಡಗಳು ಅಲ್ಲ. ಕೆಳಗಡೆ ಬಂದಿದೆ. ಹೌದು. ಈಗಾಗಲೇ ರೂಟ್ ಬಾಲ್ ಅನ್ನು ಕೊಟ್ಟಿದ್ದಾರೆ. ಆ ರೂಟ್ ಬಾಲ್ ಅನ್ನು ಸ್ವಲ್ಪ ಇದಕ್ಕೆ ಹಾಕ್ಬೇಕು ಅಂತ ಇದ್ದೇನೆ ಅಲ್ಲ. ಸಮಯ ಆಗದೆ ಅದು ತಂದಿಟ್ಟದಲ್ಲೇ ಇದೆ. ಈಗಾಗಲೇ ಹೇಳಿದೆ ಇದು ನ್ಯಾಚುರಲ್ ಆಗಿದೆ ಅಂತೇಳಿ. ಅಂದ್ರೆ ಪ್ರಾರಂಭದಲ್ಲಿ ನೆಟ್ಟ ವರ್ಷ ಒಂದು ಅದಕ್ಕೆ ನೀರು ಕೊಟ್ಟದ್ದು ಬಿಟ್ರೆ ಮತ್ತೆ ನಾನು ಯಾವತ್ತೂ ಕೂಡ ಅದಕ್ಕೆ ನೀರು ಕೊಡ್ಲಿಲ್ಲ. ಈಗ ಸಾಮಾನ್ಯವಾಗಿ ಈ ವರ್ಷ ಅಂತೂ ಎಲ್ಲಿ ನೋಡಿದ್ರು ಕರಿಮೆಣಸು ಅಂತೇಳಿ 1000 ಕಟ್ಲೆ ತಗೊಂಡು ಬಂದು ಎಲ್ಲ ನಟ್ಟಿದ್ದೇವೆ ನಾವು. ನಟ್ಟು ಈಗ ನೋಡಿ 2-3 ದಿನದಿಂದ ತುಂಬಾ ಬಿಸಿಲಿದೆ. ಈ ಬಿಸಿಲಿಗೆ ಹೆಚ್ಚಿನ ಗಿಡ ಸಾಯ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಕರಿಮೆಣಸು ಅನ್ನುವಂಥದ್ದು ನಮ್ಮ ಭೂಮಿಯ ಮೇಲಿನ ಲೇಯರ್ ಅಲ್ಲಿ ಅದರ ಬೇರನ್ನು ಹೋಗುವಂಥದ್ದು. ಈ ಒಂದ್ಸಲ ಈ ಉರಿ ಬಿಸಿಲಿಗೆ ಆ ನೀರೆಲ್ಲ ಇದಾಗ್ತದೆ, ಆವಿ ಆಗ್ತದೆ. ಅದಕ್ಕೆ ಬೇಕಾದಷ್ಟು ನೀರು ಸಿಗಲ್ಲ. ಅದರಿಂದ 1ನೇ ವರ್ಷದಲ್ಲಿ ನಾವು ಒಂದ್ ಸ್ವಲ್ಪ ಅದಕ್ಕೆ ನೀರಿನ ಇದನ್ನು ಕೊಟ್ರೆ ಅದು ಮತ್ತೆ ಮರು ವರ್ಷದಿಂದ ಅದಕ್ಕೇನು ಸಮಸ್ಯೆ ಬರುವುದಿಲ್ಲ, ತುಂಬಾ ಚೆನ್ನಾಗಿ ಬರ್ತದೆ. ಇನ್ನು ಒಂದು ಹಾಗೆ ನಾವಿನ್ನು ಬೇರೆ ಬೇರೆ ಊರಿಂದ ಹೋಗಿ ತಳಿಯನ್ನು ತಗೊಂಡು ಬರುವಂತದ್ದು, ರೋಗ ಬರ್ತದೆ ಆ ರೀತಿ ಎಲ್ಲ. ಈಗ ಸಾಮಾನ್ಯವಾಗಿ ರೈತರಿಗೆ ಎಲ್ಲರ ಅವರ ತೋಟದಲ್ಲಿ ತುಂಬಾ ಚೆನ್ನಾಗಿ ಬಂದಿರುವಂತ ಬಳ್ಳಿ ಇರ್ತದೆ, ಅದು ಯಾರಿಗೂ ಬೇಡ. ನಾವು ಮಾಡಬೇಕಾದ್ದೇನು ಅಂತ ಕೇಳಿದ್ರೆ, ನಮ್ಮ ಪ್ರತಿಯೊಂದು ಗಿಡ ಕೂಡ ಅದಕ್ಕೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಬದುಕುವಂಥದ್ದು ಹೇಗೆ ಅಂತ ಹೇಳಿ ಕಲ್ತಿರ್ತದೆ ಅಂತೆ. ನಾವು ಎಲ್ಲೆಲ್ಲಿಂದ ಊರಿಂದ ತಂದ್ರೆ ಅದು ಒಂದಷ್ಟು ನಮಗೆ ಖರ್ಚಿಗೆ ದಾರಿ ಅಲ್ಲದೆ
ನಮಗೇನು ಇದಾಗುದಿಲ್ಲ. ಹ್ಮ್. ಒಂದನೇದಾಗಿ ಇನ್ನು ಒಂದು ವರ್ಷ ನಡ್ತೇವೆ, ಹ್ಮ್. ಮರು ವರ್ಷ ಅದನ್ನು ತಿರುಗಿ ನೋಡದಿದ್ರೆ ಅದು ಹೋಯ್ತು. ಹೌದು. ಒಂದು ವರ್ಷ ಸತ್ರೆ ಮರುದಿನ ಮರು ವರ್ಷ ಕೂಡ ಅದಕ್ಕೆ ವಾಪಸ್ ನಡುವಂಥದ್ದು ಕೆಲಸವನ್ನು ಮಾಡಿದ್ರೆ ನಿರಂತರವಾಗಿ ಆ ರೀತಿ ಒಳ್ಳೆ ಮೆಣಸು ನಮಗೆ ನಿರಂತರವಾಗಿ